ನಮಸ್ಕಾರ. ನಾವು 21ನೇ ಶತಮಾನದಲ್ಲಿದ್ವಿ. ಎಲ್ಲವೂ ಬದಲಾಗ್ತಾ ಇದೆ. ಇದು ಆಧುನಿಕ ಯುಗ. ನಮ್ಮ ಟೆಕ್ನಾಲಜಿ ಬದಲಾಗ್ತಾ ಇದೆ. ನಮ್ಮ ಕೆಲಸ ಮಾಡೋ ರೀತಿ ಬದಲಾಗ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀವಿ. ಎಲ್ಲವೂ ನಮ್ಮ ಫಿಂಗರ್ ಟಿಪ್ ಅಲ್ಲಿ ಇದೆ. ಆದ್ರೆ ಕೆಲವು ಚೇಂಜಸ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಯಾಕೆ ಈ ನಡುವೆ ಹೆಚ್ಚಾಗಿ ಡಿವೋರ್ಸ್ ಕ್ರಿಯೇಟ್ ಆಗ್ತಿದೆ? ಸಂಬಂಧಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ? ಯಾಕೆ ಸಂಬಂಧಗಳು ಕಣ್ಮುಚ್ಚಿ ತೆರೆಯೋಷ್ಟೊತ್ತಿಗೆ ನಶಿಸ್ತಾ ಇದೆ? ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ನೋಡಿ, ನಾವು ಒಂದು 21st ಸೆಂಚುರಿಯಲ್ಲಿದ್ದೀವಿ. ಟೆಕ್ನಾಲಜಿಕಲ್ ಎವಲ್ಯೂಷನ್ ಆಗಿದೆ. ಅಂತ ಹೇಳಿದ್ರೆ ಎಲ್ಲವೂ ಮೊಬೈಲಲ್ಲಿ ಸಿಗ್ತಾ ಇದೆ. ಮೊದಲಾದ್ರೆ ನಾವು ಹೋಗಿ ಒಬ್ಬರನ್ನ ಮೀಟ್ ಮಾಡಬೇಕಿತ್ತು ಅಥವಾ ಫೋನ್ ಮಾಡಬೇಕಿತ್ತು, ಪತ್ರ ಬರೀಬೇಕಿತ್ತು. ನಮ್ಮ ಭಾವನಾತ್ಮಕವಾಗಿ ನಾವು ಎಲ್ಲವನ್ನು ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನು ಮಾತಾಡ್ತಾ ಇದ್ವಿ. ಆದ್ರೆ ಇವತ್ತು ಹೇಗಿದೆಯಪ್ಪ ಅಂತ ಹೇಳಿದ್ರೆ, ನಾವು ಭಾವನೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಹೆದರ್ತಾ ಇದ್ದೀವಿ. ಅಥವಾ ಒಬ್ರ ಹತ್ರ ನಾವು ಸಂಕೋಚ ಇಲ್ಲದೆ ಮಾತಾಡಕ್ ಆಗ್ತಾ ಇಲ್ಲ. ಸೋಷಿಯಲ್ ಆಂಗ್ಸೈಟಿ ಹೆಚ್ಚಾಗ್ತಾ ಇದೆ. ನಾವು ಒಬ್ರತ್ರ ಒಂದು ಸಂಬಂಧ ಬೆಳೆಸ್ಬೇಕಂತ ಹೇಳಿದ್ರೆ ಎಲ್ಲಿ ಅವ್ರು ನಂಗೆ ಮೋಸ ಮಾಡ್ಬಿಡ್ತಾರೋ, ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಭಯದಲ್ಲೇ ಎಷ್ಟೋ ಜನ ಸಂಬಂಧಕ್ಕೆ ಇಳಿತಾ ಇಲ್ಲ. ಇದೆಲ್ಲವೂ ನಮ್ಮಲ್ಲಿ ಆಗ್ತಾ ಇದೆ. ಆದ್ರೆ ಮದ್ವೆ ಯಾಕೆ ಬೇಗ ಮುರಿತಾ ಇದೆ ಅಂತ ಹೇಳಿದ್ರೆ, ನಾವು ಹೇಗೆ ಬದಲಾಗ್ತಾ ಇದೀವೋ ನಮ್ಮ ಸಂಬಂಧಗಳು ಹಾಗೆ ಬದಲಾಗ್ತಿದೆ. ಮತ್ತೆ ಮದುವೆಯಲ್ಲಿ ಮೋಸ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಮೊದ್ಲಾದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಡಿಸ್ಟ್ರಾಕ್ಷನ್ ಯಾವುದು ಇರಲಿಲ್ಲ. ಯಾವುದೇ ರೀತಿಯ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಡೇಟಿಂಗ್ ಆ್ಯಪ್ಗಳು ಇರಲಿಲ್ಲ. ಇವತ್ತು ಶೇಕಡ ಹೆಚ್ಚಾಗಿ ನಾವು ನೋಡ್ತಾ ಹೋದ್ರೆ ಡೇಟಿಂಗ್ ಆ್ಯಪಲ್ಲಿ ರಿಜಿಸ್ಟರ್ ಆಗಿರೋರು ಮದುವೆ ಆಗಿರೋರೆ. ಆದ್ರೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಯಾಕೆ ಸಂಬಂಧಗಳಲ್ಲಿ ಆಸಕ್ತಿ ಕಳ್ಕೊತಾ ಇದ್ದಾರೆ? ಯಾಕೆ ಜನ ಹೀಗೆ ಬದಲಾಗ್ತಾ ಇದ್ದಾರೆ? ನಿಜವಾದ ಪ್ರೀತಿ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಪ್ರೀತಿ ಇದೆ. ಆದ್ರೆ ಆ ಪ್ರೀತಿಯನ್ನ ಹೇಗೆ ಮ್ಯಾನೇಜ್ ಮಾಡೋದು, ಒಂದು ಮದುವೆ ಸಂಬಂಧವನ್ನ ಹೇಗೆ ಉಳಿಸ್ಕೊಳ್ಳೋದು ಅನ್ನೋದನ್ನ ನಾವು ಮರಿತಾ ಇದ್ವಿ. ಒಂದು ಹಿಂದೆ ಕಾಲ ಇತ್ತು. ಮದುವೆ ಯಾಕಪ್ಪ ಆಗ್ತಾ ಇದ್ರು ಅಂತ ಹೇಳಿದ್ರೆ, ನಮಗೆ ಒಂದು ಡಿಪೆಂಡೆನ್ಸಿ ಇರ್ತಿತ್ತು. ಒಬ್ರ ಮೇಲೆ ಒಬ್ರಿಗೆ ಡಿಪೆಂಡೆನ್ಸಿ ಇರ್ತಿತ್ತು. ಹಾಗಾಗಿ ಮದುವೆ ಆಗ್ತಾ ಇದ್ರು. ಗಂಡ ಆಚೆ ಹೋಗಿ ದುಡಿತಾ ಇದ್ದ. ಒಂದು ಮನೆಯಲ್ಲಿ ಒಂದು ಹೆಣ್ಣು ಮನೆಯನ್ನ ನೋಡ್ಕೊಂಡು, ತನ್ನ ತಂದೆ ತಾಯಿಯನ್ನ ನೋಡ್ಕೊಂಡು, ತನ್ನ ಮಕ್ಕಳನ್ನ ನೋಡ್ಕೊಂಡು ರಥವನ್ನ ಸಾಗಿಸ್ತಾ ಇದ್ಲು. ಆದ್ರೆ ಈಗ ಗಂಡ ಹೆಂಡತಿ ಇಬ್ರು ದುಡಿತಾ ಇದ್ದಾರೆ ಸಮಾನವಾಗಿ. ಅದರಲ್ಲೂ ನಾವು ಆಫೀಸಿಗೆ ಹೋಗೋದಾಗಿರ್ಬೋದು ಅಥವಾ ಇನ್ನೊಂದು ಕೊಲೀಗ್ಸ್ ಅನ್ನ ಮೀಟ್ ಮಾಡೋದಾಗಿರ್ಬೋದು, ಟೆಕ್ನಾಲಜಿ ಎವಲ್ಯೂಷನ್ ಆಗಿದೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಹೇಗೆ ಅಂತ ಹೇಳಿ ಎಲ್ಲರೂ ಓದಿದೀವಿ, ಕಲ್ತಿದೀವಿ. ಎಕ್ಸ್ಪೋಜರ್ ತುಂಬಾನೇ ಜಾಸ್ತಿ ಆಗ್ತಾ ಹೋಗ್ತಿದೆ. ಆದ್ರೆ ಮೊದ್ಲೇನಾಗ್ತಿತ್ತು ಅಂತ ಹೇಳಿದ್ರೆ, ನನಗೆ ಒಂದು ಮದುವೆ ಆದ್ರೆ ಸಮಾಜದಲ್ಲಿ ಒಂದು ಗೌರವ ಇರ್ತಾ ಇತ್ತು. ಎಮೋಷನಲಿ ನನ್ನ ಕಷ್ಟವನ್ನ ನಾನು ಯಾರ ಹತ್ರನಾದ್ರು ಹೇಳ್ಕೊಳ್ಬೇಕಾದ್ರೆ ನಂಗೆ ಒಬ್ಳು ಸಂಗಾತಿ ಬೇಕು ಅಥವಾ ಒಬ್ಳು ಪತ್ನಿ ಬೇಕು ಅನ್ನೋದು ಇರ್ತಿತ್ತು. ಆದ್ರೆ ಇವಾಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಯಾವುದೇ ತರದ ಒಂದು ಎಮೋಷನಲ್ ಡ್ಯಾಮೇಜ್ ಆದ್ರೆ ನಮ್ಗೆ ಮೊಬೈಲಲ್ಲಿ ಯಾವುದೋ ಒಂದು ವಿಡಿಯೋಸ್ ಅನ್ನು ನೋಡ್ತೀವಿ ಅಥವಾ ಯಾವುದೋ ಒಂದು ವ್ಯಕ್ತಿ ಹತ್ರ ಮಾತಾಡ್ತೀವಿ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ವ್ಯಕ್ತಿ ಹತ್ರ ನಮ್ಮ ಎಮೋಷನ್ಸ್ ಅನ್ನ ಹಂಚಿಕೋತೀವಿ. ಫ್ರೆಂಡ್ಸ್ ಇದ್ದಾರೆ. ಇದೆಲ್ಲವೂ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮದುವೆಯಲ್ಲಿ ಇರ್ತಕ್ಕಂತಹ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡ್ತಾ ಇದೆ. ಮತ್ತೆ ಕೆಲವೊಮ್ಮೆ ಫೈನಾನ್ಷಿಯಲ್, ಯಾಕಂತ ಹೇಳಿದ್ರೆ ಆಗ ಹೆಣ್ಣು ಅಬಲೆ ಆಗಿದ್ಲು. ಅವಳಿಗೆ ಒಂದು ಯಾವುದೋ ಒಂದು ಆರ್ಥಿಕವಾಗಿ ಒಂದು ಹೊಡೆತ ಇರ್ತಿತ್ತು ಅಥವಾ ಆಕೆಗೆ ವಿದ್ಯೆ ಇರ್ತಾ ಇರ್ಲಿಲ್ಲ. ತನ್ನ ಗಂಡನ ಮೇಲೆ ಎಲ್ಲವಾದಂತಹ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಇರ್ತಾ ಇತ್ತು. ಆದ್ರೆ ಈಗ ಹೆಣ್ಣು ಕೂಡ ದುಡಿತಿದ್ದಾಳೆ ಸಮನಾಗಿ, ಗಂಡನ ಸಮನಾಗಿ. ಹಾಗಾಗಿ ಆ ಡಿಪೆಂಡೆನ್ಸಿ ಕೂಡ ಇಲ್ಲ. ಆದ್ರೆ ಈಗ ಇಂತಹ ಪರಿಸ್ಥಿತಿಯಲ್ಲಿ ಮದ್ವೆ ಅನ್ನೋದು ನಶಿಸ್ತಾ ಹೋಗುತ್ತಾ? ಮುಂದೆ ಒಂದು ಯುಗ ಬರುತ್ತಾ ಮದ್ವೆ ಅನ್ನೋದೇ ಇರಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸುಳ್ಳು. ಯಾಕಂತ ಹೇಳಿದ್ರೆ ಇದನ್ನ ರೀಪ್ಲೇಸ್ ಮಾಡೋತಕ್ಕಂತಹ ಒಂದು ಯಾವುದೇ ತರದ ಇನ್ಸ್ಟಿಟ್ಯೂಷನ್ ಇಲ್ಲ. ಮದ್ವೆ ಅನ್ನೋದು ತುಂಬಾನೇ ಮುಖ್ಯ. ಆದ್ರೆ ಒಂದು ತಿಳ್ಕೊಳ್ಳಿ, ಯಾಕೆ ಸಂಬಂಧದಿಂದ ಬೇಗ ಬೋರ್ ಆಗ್ತಾರೆ, ಯಾಕೆ ಆಚೆ ಹೋಗ್ತಾರೆ ಅಂತ ಹೇಳಿದ್ರೆ, ಮದುವೆಗೆ ಮುಂಚೆ ನಮ್ಮ ದೇಹದ ಬಗ್ಗೆ ನಾವು ಹೇಗಿರ್ತೀವಿ, ಹೇಗೆ ಮಾತಾಡ್ತೀವಿ, ಅವರನ್ನ ಹೇಗೆ ಇಂಪ್ರೆಸ್ ಮಾಡಬೇಕು, ಹೇಗೆ ಡೇಟಿಂಗ್ ಹೋಗ್ಬೇಕು, ಇದೆಲ್ಲವನ್ನು ನಾವು ಆಸಕ್ತಿ ತೋರಿಸ್ತಾ ಇದ್ವಿ. ಮದುವೆ ಆದ ನಂತರ ನಮ್ಮ ದೇಹದ ಬಗ್ಗೆ ನಾವು ಆಸಕ್ತಿಯನ್ನ ತೋರಿಸೋದು ಕಮ್ಮಿ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ಮೇಲೆ ಎಫರ್ಟ್ ಹಾಕೋದನ್ನ ಕಮ್ಮಿ ಮಾಡ್ತಾ ಹೋಗ್ತೀವಿ. ಇದನ್ನ ಮಾಡ್ತಾ ಹೋಗ್ಬೇಡಿ. ನೋಡಿ, ರಿಲೇಶನ್ಶಿಪ್ ಅನ್ನೋದಕ್ಕೆ ಕಾನ್ಸ್ಟೆಂಟ್ ಎಫರ್ಟ್ ಬೇಕಾಗುತ್ತೆ. ಯಾವಾಗ ಆ ಎಫರ್ಟ್ ಅನ್ನ ತೋರಿಸೋದನ್ನ ಕಮ್ಮಿ ಮಾಡ್ತಾ ಹೋಗ್ತೀವೋ, ಆ ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಆಸಕ್ತಿಯನ್ನ ಕಮ್ಮಿ ಮಾಡ್ಕೊತಾ ಹೋಗ್ತಾರೆ. ಮತ್ತೆ ನಮಗೆ ಮುಂಚೆ ಆದ್ರೆ ನಾನು ಹೇಳಿದೆ ಈ ತರದೆಲ್ಲ ಡಿಪೆಂಡೆನ್ಸಿ ಇರ್ತಿತ್ತು. ನಾವು ಹೇಳಿದಾಗೆ ನಮ್ಮ ಪಾರ್ಟ್ನರ್ ಕೇಳ್ತಾ ಇದ್ರು. ಆದ್ರೆ ಈಗ ಈಕ್ವಲ್ ಬಂದಾಗ ದೇ ಆರ್ ಲುಕಿಂಗ್ ಫಾರ್ ಪಾರ್ಟ್ನರ್ಶಿಪ್ ಹೊರತು ಪೇರೆಂಟ್ ಅಲ್ಲ. ನಾವೇನ್ ಮಾಡ್ತೀವಿ, ನಾವ್ ಯಾರನ್ನಾರು ಪ್ರೀತಿಸ್ತಾ ಇದ್ರೆ ಅವ್ರ ಬಗ್ಗೆ ಅತಿಯಾಗಿ ಹೆಚ್ಚು ಕಾಳಜಿಯನ್ನ ತೋರಿಸ್ಲಿಕ್ಕೆ ಹೋಗ್ತೀವಿ. ಅವರನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ನಾವು ಹೋಗ್ತೀವಿ. ಆದ್ರೆ ಈಗ ಏನಾಗಿದ್ಯಪ್ಪ ಅಂತ ಹೇಳಿದ್ರೆ, ಯಾರ ಹಿಡಿತದಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ ಹಿಡಿತದಲ್ಲಿ ಇರ್ಲಿ ಬಿಡಿ, ನಮ್ಮ ಮನ್ಸು ನಮ್ಮ ಮಾತೆ ಕೇಳಲ್ಲ ಅಂತ ಹೇಳಿದ್ಮೇಲೆ ಬೇರೆಯವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಅದ್ರ ಬಗ್ಗೆ ಮುಂದಿನ ಟಾಪಿಕ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಹೇಗೆ ನಾವು ಎಮೋಷನಲ್ ಇಂಡಿಪೆಂಡೆನ್ಸ್ ಅನ್ನ ತಗೊಳ್ಳೋದು ಅಂತ.
ಆದ್ರೆ ಇವತ್ತು ಏನಂತ ಹೇಳಿದ್ರೆ, ನಾವು ಯಾರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗೋದು, ಅಥವಾ ಅವ್ರು ನನ್ನ ರೀತಿಯಲ್ಲಿ ಇರಬೇಕು ಅನ್ನೋದು, ಅಥವಾ ನಾನು ಹೇಳಿದಾಗೆ ಕೇಳಬೇಕು, ಅವರ ಮನೆಯವರು ಕೇಳಬೇಕು, ಹೀಗೆ ಯಾವಾಗ ನಾವು ರೂಲ್ ಮಾಡ್ಲಿಕ್ಕೆ ಹೋಗ್ತೀವೋ, ಖಂಡಿತವಾಗ್ಲೂ ಆ ಡಾಮಿನೆನ್ಸ್ ಇಂದ ಎಸ್ಕೇಪ್ ಆಗ್ಲಿಕ್ಕೆ ಅವರು ನಿಮ್ಮನ್ನ ದೂರ ಬಿಟ್ಟು ಹೋಗೇ ಹೋಗ್ತಾರೆ. ಹಾಗಾಗಿ ಒಂದು ಪಾರ್ಟ್ನರ್‌ಶಿಪ್ ಅನ್ನ ಮೇಂಟೈನ್ ಮಾಡಿ. ಯಾಕಂತ ಹೇಳಿದ್ರೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿಯನ್ನ ನಾವು ತಗೊಳ್ಳೋದನ್ನ ಕಲ್ತ್ಕೋಬೇಕು. ಯಾವಾಗ್ಲೂ ಪಾರ್ಟ್ನರ್ ಮೇಲೆ ಹೆಚ್ಚಾಗಿ ಡಿಪೆಂಡೆನ್ಸಿ ಇರೋದಾಗಿರ್ಬೋದು, ಅಥವಾ ಯಾರಿಗೇ ಆಗ್ಲಿ ನೋಡಿ, ಯಾವಾಗ ನಾವು ಖುಷಿಯಾಗಿ ಇಂಡಿಪೆಂಡೆಂಟ್ ಆಗಿರ್ತೀವಿ, ನಮ್ಮ ಕೆಲಸವನ್ನ ನಾವು ಮಾಡ್ಕೋತಾ ಹೋಗ್ತೀವಿ, ಅಂಥವರ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ ಬಿಟ್ಟು ನನಗೆ ಅದ್ ಮಾಡು, ಇದ್ ಮಾಡು ಅಂತ ಎಕ್ಸ್‌ಪೆಕ್ಟೇಷನ್ ಇಟ್ಕೋತಾ ಹೋದ್ರೆ, ಖಂಡಿತವಾಗ್ಲೂ ಆ ಎಕ್ಸ್‌ಪೆಕ್ಟೇಷನ್ ಅನ್ನ ಯಾರಿಗೂ ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಮೋಷನಲಿ ನೀವು ಇಂಡಿಪೆಂಡೆಂಟ್ ಆಗಿ, ಸೈಕಾಲಜಿಕಲಿ ನೀವು ಬ್ಯಾಲೆನ್ಸ್ ಇರಿ, ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.